ಹಾಯ್, ನನ್ನ ಹೆಸರು ಪ್ರತೀಕ್ಷಾ ಗಾಣಿಗ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ದಿವ್ಯಾ ಅಂತ. ಇದೇ ಉದಯ ಟಿ ವಿಯಲ್ಲಿ ಬರ್ತಿರೋ ಮಹಾಲಕ್ಷ್ಮಿ ಮದುವೆ ಸೀರಿಯಲ್ನಲ್ಲಿ ಹೀರೋ ತಂಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ನಮ್ಮ ಸೀರಿಯಲ್ನ ನೋಡಿ ಪ್ರೋತ್ಸಾಹಿಸಿ. ನಾನು ಮಂಗಳೂರಿಂದ ಬಂದಿರೋದು. ನಂಗೆ ಆಡಿಷನ್ ಕೊಟ್ಟು ಸಾಕಾಗಿತ್ತು. ಸೊ ಇದು ಏನಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸೊ ಇದು ಹೇಗೋ ಒಂದು ಪ್ರೊಫೈಲ್ ಕಳಿಸಿದ್ದೆ ನಾನು ಶಿವಧ್ವಜ್ ಸರ್ಗೆ. ಅವರು ಆಡಿಷನ್ಗೆ ನನಗೆ ವೀಡಿಯೋಸ್ ಎಲ್ಲ ಕೇಳಿದರು, ಇದು ಡ್ರಾಮಾದ ವೀಡಿಯೋಸ್. ಸೊ ಡ್ರಾಮಾ ವೀಡಿಯೋಸ್ ಕಳಿಸಿ ಆಮೇಲೆ ಲುಕ್ ಟೆಸ್ಟ್ ಇತ್ತು, ಅಲ್ಲಿಂದ ನಾನು ಸೆಲೆಕ್ಟ್ ಆಗಿ. ನಿಮ್ಮ ಪಾತ್ರ ಏನು ಇದರಲ್ಲಿ? ನಿಮ್ಮ ಪಾತ್ರ ಹೇಗಿರುತ್ತೆ? ಕಾಲೇಜ್ ಸ್ಟೂಡೆಂಟ್. ಹಾಂ, ಸ್ವಲ್ಪ ಚಿಕ್ಕಣ್ಣನ ಜೊತೆ ಫನ್ನಿ ಕ್ಯಾರೆಕ್ಟರ್, ಸ್ವಲ್ಪ ಜಗಳ ಅಷ್ಟೆ. ಹಾಂ. ಹಾಯ್ ಸರ್, ಈಗ ಹೊಸ ಸೀರಿಯಲ್ಲು ಹೇಗೆ ಅನ್ನಿಸ್ತಿದೆ? ನಿಮ್ಮ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇದು ನಮ್ಮದು ಲೈಮ್ಲೈಟ್ ಪ್ರೊಡಕ್ಷನ್ ಅಂತ ನಮ್ಮ ಪ್ರೊಡಕ್ಷನ್ ಹೌಸ್. ನಾನು ಮತ್ತು ಶಿವಧ್ವಜ್ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಶಿವಧ್ವಜ್ ಮತ್ತು ನಾವು ಪಾರ್ಟ್ನರ್ಸು. ಲೈಮ್ಲೈಟ್ ಪ್ರೊಡಕ್ಷನ್ನಿಂದ ಈ ಸೀರಿಯಲ್ ಮಾಡ್ತಾಯಿದ್ದೇವೆ, ಮಹಾಲಕ್ಷ್ಮಿ ಮದುವೆ ಅಂತ. ಇದೊಂದು ತುಂಬ ಸಿಂಪಲ್ ಆದ ಕತೆ. ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ಏನು ನಡಿಬೋದು ಆ ಥರದ್ದು. ಇದರಲ್ಲಿ ನಾವು ದಿನನಿತ್ಯ ಸೀರಿಯಲ್ನಲ್ಲಿ ನೋಡೋ ಥರ ಔಟ್ ಆ್ಯಂಡ್ ಔಟ್ ವಿಲನ್ಗಳಿಲ್ಲ. ಯಾರು ತುಂಬ ಒಳ್ಳೆಯವರು ಅಲ್ಲ, ತುಂಬ ಕೆಟ್ಟವರು ಅಲ್ಲ. ಪ್ರತಿಯೊಬ್ಬರು ನಾವು ನೀವು ಕೂಡ ಹಾಗೇನೆ. ನಮ್ಮಲ್ಲಿ ಪ್ರತಿ ಮನುಷ್ಯನಲ್ಲೂ ಒಂದಷ್ಟು ಒಳ್ಳೆತನ ಮತ್ತೊಂದಷ್ಟು ಕೆಟ್ಟತನ ಇರುತ್ತೆ. ಅದರ ಒಂದು ಮಿಕ್ಸ್ಚರ್, ಅದು ಹದವಾಗಿದ್ದಷ್ಟು ಬದುಕು ಚೆನ್ನಾಗಿರುತ್ತೆ. ಆ ಥರದ ಒಂದು ಕತೆ. ಇದರಲ್ಲಿ ತುಂಬ ವಿಲನಾಗಿ ಗ್ಲಾಸಲ್ಲಿ ವಿಷ ಬೆರೆಸಿ ಕುಡಿಸೋದು ಈ ಥರದ್ದೆಲ್ಲ ಯಾವುದೂ ಇಲ್ಲದೆ ನಿಮ್ಮ ಮನೆಯಲ್ಲಿ ನಡೀಬೋದಂಥ ಒಂದು ಕಥೆನ ತುಂಬ ಸಿಂಪಲಾಗಿ ಪ್ರೆಸೆಂಟ್ ಮಾಡೋ ಒಂದು ಪ್ರಯತ್ನ. ಮಹಾಲಕ್ಷ್ಮಿ ಮದುವೆ ಇದು ಹೇಗೆ ಕಾನ್ಸೆಪ್ಟ್ ತಲೆಗೆ ಬಂದಿದೆ? ಇದು ಸನ್ ಉದಯದವರು ನೀಡಿರುವಂಥ ಒಂದು ಕತೆ. ಇದರಲ್ಲಿ ಬಹಳ ಸಿಂಪಲಾಗಿ ಒಂದು ಕಥೆನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸನ್ ಉದಯದವರು ನಮಗೆ ಕೇಳಿದರು. ನಾವು ಅದನ್ನು ಅಷ್ಟೇ ಸಿಂಪಲಾಗಿ ನಮಗೊಂದು ಮನೆ ಮಗಳ ಥರ ಇರುವಂತಹ ಒಂದು ಹುಡುಗಿಯ ಕಥೆ ಆಗಬೇಕು. ಅದಕ್ಕಾಗಿ ಅಮೂಲ್ಯ ಗೌಡ ಅವರು ಈ ಮಹಾಲಕ್ಷ್ಮಿ ಪಾತ್ರನ ಮಾಡ್ತಾಯಿದ್ದಾರೆ. ಮತ್ತು ಒಬ್ಬ ಯಾವುದೇ ಒಂದು ಸಿಕ್ಸ್ ಪ್ಯಾಕ್ ಬಾಡಿ ಬಿಲ್ಡ್ ಮಾಡುವ ಹೀರೋಗಳೇ ಇರುವಂಥ ಕಾಲದಲ್ಲಿ ನಮ್ಮ ಮನೆಯಲ್ಲೋ ನಿಮ್ಮ ಮನೆಯಲ್ಲೋ ಇರ್ಬೋದಂಥ ಒಂದು ಹುಡುಗನ ಥರ ಇರೋ ಶ್ರೀಹರಿಯ ಮತ್ತು ಮಹಾಲಕ್ಷ್ಮಿಯ ಮದುವೆಯ ಕಥೆ. ನಾವು ಅದೇ ನೀವು ಪಾತ್ರಗಳನ್ನು ಸೆಲೆಕ್ಟ್ ಹೇಗೆ ಮಾಡಿದ್ರೆ ಅಂತ ಕೇಳೋಣ ಅಂದ್ಕೊಂಡೆ. ಎಲ್ಲದೂ ನಾವು ಒಂದು ನಾರ್ಮಲ್ ಆಗಿರೋ ಸಿಂಪಲ್ ಪಾತ್ರಗಳನ್ನೆಲ್ಲ ಹೇಗೆ ಸೆಲೆಕ್ಟ್ ಮಾಡಿ? ನಮ್ಮ ಪಾತ್ರಗಳನ್ನು ಸೆಲೆಕ್ಟ್ ಮಾಡುವಾಗ ನಮ್ಮ ಉದ್ದೇಶ ಇದ್ದಿದ್ದೇ ಸೌಂಡು ಪಾತ್ರಗಳನ್ನು ಆಯ್ಕೆ ಮಾಡುವಾಗ ನಮ್ಮ ಉದ್ದೇಶ ಇದ್ದಿದ್ದೇ ಜನಸಾಮಾನ್ಯರ ಥರ ಕಾಣಬೇಕು. ನಾವು ಅವರು ಯಾವುದೋ ದೇವಲೋಕದಿಂದ ಬಂದವ್ರ ಥರ ಕಾಣಬಾರ್ದು, ಅಥವಾ ಇನ್ಯಾವುದೋ ಒಂದು ಫ್ಯಾಂಟಸಿ ವರ್ಲ್ಡ್ನಿಂದ ಬಂದವ್ರ ಥರ ಕಾಣಬಾರ್ದು. ನೀವು ದಿನನಿತ್ಯ ನೋಡುವಂಥ ಮನುಷ್ಯರು ಅವರಾಗಿರಬೇಕು. ಮತ್ತು ನೀವು ದಿನನಿತ್ಯ ಅನುಭವಿಸುವಂಥ ಕಷ್ಟಗಳು ಸುಖಗಳು ಅವರ ಜೀವನ ಆಗಬೇಕು ಅನ್ನುವ ಒಂದು ಉದ್ದೇಶದಿಂದ ಆಯ್ಕೆ ಮಾಡಿದ್ದು. ಪುಣ್ಯಕ್ಕೆ ನಮಗೆ ಒಳ್ಳೆ ಕಲಾವಿದರು ಸಿಕ್ಕಿದ್ದಾರೆ, ತುಂಬ ಒಳ್ಳೆ ಕಲಾವಿದರು ಸಿಕ್ಕಿದ್ದಾರೆ. ಖುಷಿ ಇದೆ ಸರ್. ಅದೀಗ ಎಲ್ಲದರಲ್ಲೂ ಒಂದೊಂದು ರೀತಿಯ ಸೀರಿಯಲ್ಗಳು ಕಥೆಗಳು ಬರ್ತಾರೆ. ಅದಕ್ಕೆಲ್ಲ ಕಂಪೇರ್ ಇದು ಎಷ್ಟು ವಿಭಿನ್ನವಾಗಿದೆ? ಏನು ಎಕ್ಸ್ಪೆಕ್ಟ್ ಮಾಡಬೇಕಾಗಿದೆ? ನನಗೆ ಬೇರೆ ಸೀರಿಯಲ್ಗಳು ಚೆನ್ನಾಗಿಲ್ಲ ಅಥವಾ ನಮ್ಮದೇ ಶ್ರೇಷ್ಠ ಅಂತ ನಾನು ಹೇಳ್ತಾ ಇಲ್ಲ. ಬೇರೆ ಸೀರಿಯಲ್ಗಳು ಚೆನ್ನಾಗಿವೆ. ಆದರೆ ನಾವೀಗ ಅದು ಆ ಚಾನಲು ಈ ಚಾನಲು ಮತ್ತೊಂದು ಚಾನಲ್ ಅಂತಲ್ಲ, ನಾವೊಂದು ಎಲ್ಲ ಚಾನಲ್ಗಳನ್ನು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಗಳು ಒಂದೇ ಥರ ಕಾಣ್ತವೆ. ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಗಳಲ್ಲಿ ಒಂದೇ ಥರದ ಕಥೆಗಳು, ಒಂದೇ ಥರದ ಪಾತ್ರಗಳು ಹೀಗೆಲ್ಲ ಇರುವುದನ್ನು ನಾವು ಗಮನಿಸಿದ್ದೇವೆ. ನಮ್ಮದು ಏನು ಅದಕ್ಕಿಂತ ತುಂಬ ಭಿನ್ನವಾಗಿದೆ. ಈ ದೇಶದಲ್ಲೇ ಈ ಲೋಕದಲ್ಲೇ ಇಲ್ಲದೇ ಇರುವಂಥ ಸೀರಿಯಲ್ ನಾವು ಮಾಡಿದ್ದೇವೆ ಅಂತ ಹೇಳೋದಿಲ್ಲ. ಆದರೆ ನಿಜ ಜೀವನಕ್ಕೆ ಹತ್ತಿರವಾಗುವಂಥ, ತುಂಬ ನೀವು ರಿಲೇಟ್ ಮಾಡಿಕೊಳ್ಳುವಂಥ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದೇವೆ. ಅದಕ್ಕೆ ತಕ್ಕಂಥ ಪಾತ್ರಧಾರಿಗಳಿದ್ದಾರೆ. ಅವರೆಲ್ಲರೂ ತುಂಬ ನೈಜವಾಗಿ ಅಭಿನಯಿಸ್ತಾರೆ. ಯಾರೋ ಮಾತಾಡ್ತಾ ಇದ್ದರೆ ಅವರೇನೋ ಒಂದು ಡೈಲಾಗ್ ಡೆಲಿವರಿ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ಅನಿಸ್ಬಾರ್ದು. ಅವರು ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ಬೇಕು. ಅದೊಂದು ಸಂಭಾಷಣೆಯನ್ನು ಒಪ್ಪಿಸ್ತಿದ್ದಾರೆ ಅಂತ ಅನಿಸ್ಬಾರ್ದು. ಅವರು ನಿಜವಾಗಿ ಒಂದು ಪಾತ್ರಗಳು, ಒಂದು ಅಮ್ಮ ಮತ್ತು ಮಗ, ಅಮ್ಮ ಮತ್ತು ಮಗಳು, ಗಂಡ ಮತ್ತು ಹೆಂಡತಿ ಮತ್ತು ಅವ್ರ ತಂಗಿ ಹೇಗೆ ಮಾತಾಡ್ತಾರೆ ಮನೆಯಲ್ಲಿ, ಆ ಥರ. ಅದರಲ್ಲಿ ಕೆಲವು ಸರಿ ಜಗಳನೂ ಆಡ್ತಾರೆ, ಕೆಲವು ಸರಿ ಮುದ್ದು ಮಾಡ್ತಾರೆ. ಈ ಥರದ ಒಂದು ಕತೆ. ಇಲ್ಲ, ಇದೊಂದು ತುಂಬ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೇವೆ.
ಜನಗಳಿಗೆ ಇಷ್ಟ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೇವೆ. ಭಾಳ ಸಹಜವಾದ ಒಂದು ಧಾರಾವಾಹಿನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮೊಂದು ಪ್ರಾಮಾಣಿಕ ಪ್ರಯತ್ನ ಜನಗಳಿಗೆ ಇಷ್ಟ ಆಗ್ಬೋದು. ನೀವು ಅದನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೇನೆ. ಮಹಾಲಕ್ಷ್ಮಿ ಮದುವೆ ಅನ್ನೋ ಸೀರಿಯಲನ್ನು ಸನ್ನೋದ್ಯದಲ್ಲಿ ಹೊಸದಾಗಿ ಬರ್ತಾ ಇದೆ. ಹೇಗೆ ನಡೀತಿದೆ ಪ್ರಿಪ್ರೇಷನ್, ಹೇಗಿದೆ ಸೀರಿಯಲ್, ನಮ್ಮ ಮುಂಚೆ ಪರಿಚಯ ಮಾಡ್ತಿದ್ದೀರಾ? ಮಹಾಲಕ್ಷ್ಮಿ ಮದುವೆ ಕತೆ ತುಂಬ ಅದ್ಭುತವಾಗಿದೆ. ಈ ಕಥೆಯಲ್ಲಿ ತುಂಬ ವಿಷಯಗಳು ಚರ್ಚೆಗೆ ಬರುತ್ತೆ. ಒಬ್ಬ ಹಿರಿಯ ಮಗನ ಒಂದು ಜವಾಬ್ದಾರಿ, ಇಡೀ ಒಂದು ಕುಟುಂಬದ ಹಿರಿಯ ಮಗನ ಜವಾಬ್ದಾರಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾನೆ, ಏನು ನಿಭಾಯಿಸ್ತಾನೆ ಅನ್ನೋದು ಇಲ್ಲಿ ತುಂಬ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಹೊರಟಿದ್ದೀವಿ. ಹಾಗೆ ಒಬ್ಬ ಸಿಂಗಲ್ ಪೇರೆಂಟ್ ಹೆಣ್ಣು ಮಗಳು ತನ್ನ ಇಡೀ ಸಂಸಾರನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾಳೆ ಅನ್ನೋದು ತೋರಿಸ್ತೀವಿ. ಜೊತೆಗೆ ಒಬ್ಬ ಕುಟುಂಬದ ಒಬ್ಬ ಬೇಜವಾಬ್ದಾರಿ ಅಪ್ಪ ಮತ್ತು ಜವಾಬ್ದಾರಿ ತಗೊಳ್ಳೋದು ಹೇಗೆ ಅನ್ನೋದು ತೋರಿಸ್ತೀವಿ. ಒಂದಷ್ಟು ಪ್ರೀತಿ, ಮಕ್ಕಳ ಪ್ರೀತಿ, ವಿಶ್ವಾಸ ಎಲ್ಲ ಇದೆ ಖಂಡಿತ. ಓಕೆ ಸರ್, ಈಗ ನೀವು ಅದಕ್ಕೆ ಆಯ್ಕೆ ಮಹಾಲಕ್ಷ್ಮಿ ಮದುವೆಯಲ್ಲಿ ಹೀರೋಯಿನ್ ಪಾತ್ರ ಆಗಿ ಅಮೂಲ್ಯ ಗೌಡರು ಮಾಡ್ತಾ ಇದ್ದಾರೆ, ಆಯ್ಕೆ ಮಾಡಿದ್ರು ಅಮೂಲ್ಯ ಗೌಡವ್ರನ್ನ ಇದನ್ನು ಹೀರೋಯಿನ್ ಪಾತ್ರಕ್ಕೆ ಆಯ್ಕೆ ಮಾಡಿದ್ರು. ಅವರ ಆಯ್ಕೆ ಯಾಕೆ ಮಾಡಿಕೊಂಡ್ರು? ಕತೆಗೆ ತುಂಬ ಸೂಕ್ತವಾದ ಒಂದು ಮುಖ ಅನ್ನಿಸ್ತದೆ. ಆಮೇಲೆ ಅನುಭವ ಇರೋಂಥ ಒಬ್ಬ ನಟಿ, ಪ್ರಖ್ಯಾತಿ ಹೊಂದಿರೋಂಥ ನಟಿ, ಈ ಪಾತ್ರಕ್ಕೆ ಜೀವ ತುಂಬ್ತಾಳೆ ಅನ್ನೋ ಒಂದು ಎಲ್ಲ ಲಕ್ಷಣಗಳು ಆಕೆಗಿದೆ. ಅದಕ್ಕೋಸ್ಕರ ನಾವು ಆಯ್ಕೆ ಮಾಡ್ತೀವಿ. ಇನ್ನೊಂದು ನಾಯಕ ಪಾತ್ರನಾಗಿ ಹೊಸ ಮುಖ, ನಾವೀಗ ಹೊಸ ಪರಿಚಯ ಅವರ ಭರತ್ ಅವರನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಅವರಿಷ್ಟು ನಾವಿಲ್ಲಿ ಕತೆ ಹೇಳೋಕ್ಕೆ ಹೊರಟಿರೋದು ಬಂದು ಒಬ್ಬ ಕಾಮನ್ ಮ್ಯಾನ್ ಆದ್ದರಿಂದ ಒಂದು ಹೊಸ ಪರಿಚಯನೇ ಬೇಕು ಅಂತ, ಒಂದು ಹೊಸ ಪರಿಚಯ ಬೇಕು. ಆಮೇಲೆ ಅವನಲ್ಲಿ ಒಂದಷ್ಟು ಆ್ಯಕ್ಟಿಂಗ್ ಸಂಬಂಧಪಟ್ಟಂಗೆ ತುಂಬ ಅವನು ಮೆಚ್ಯೂರ್ಡ್ ಇದ್ದ. ಆಮೇಲೆ ನಮ್ಮ ಕತೆಗೂ ತುಂಬ ಮೆಚ್ಯೂರ್ಡ್ ಅನಿಸ್ತಿದ್ದ ಅವನು, ಅದಕ್ಕೆ ತುಂಬ ಸೂಟ್ ಅನಿಸ್ತಿದ್ದ. ತುಂಬ ಚೆನ್ನಾಗಿ ನಿಭಾಯಿಸಿದನು ಕೂಡ. ಓಕೆ ಸರ್, ಈಗ ನಾವು ನಮ್ಮ ಆಡಿಯನ್ಸ್ ಈ ಸೀರಿಯಲಿಂದ ಒಂದು ವಿಭಿನ್ನವಾದ ಕತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ವಿಭಿನ್ನತೆ ಅನ್ನೋಕ್ಕಿಂತ ಹೆಚ್ಚಾಗಿ ಇದೊಂದು ಎಲ್ಲರ ಮನೆಯ ಕತೆ ಇದೆ. ಎಲ್ಲರ ಮನೆಯ ಕತೆ ಮತ್ತೆ ನಿಮ್ಮ ಹಳೆ ನೆನಪುಗಳು ಖಂಡಿತ ನಿಮಗೆ ಮರುಕಳಿಸುತ್ತೆ. ಅಂದರೆ ಅಪ್ಪ, ಅಮ್ಮ, ಅತ್ತೆ, ದೊಡ್ಡಮ್ಮ, ದೊಡ್ಡಪ್ಪ, ಈ ಥರದ್ದು ಎಲ್ಲರೂ ಒಂದು ಸಮ್ಮಿಲನ ಅನ್ಬೋದು ಹೆಚ್ಚು ಕಡಿಮೆ ಹೇಳಬೇಕು ಅಂದರೆ. ಯಾಕೆಂದರೆ ನಾವು ಕತೆ ಅಂತ ಹೋದಾಗಲ ಬರೀ ಒಂದು ಹೀರೋಯಿನ್ ಮೇಲೆ ಸಾಮಾನ್ಯವಾಗಿ ಹೋಗ್ತಿರ್ತಾರೆ. ಬಟ್ ಈ ಕತೆ ಹಾಗಲ್ಲ. ಇಡೀ ಫ್ಯಾಮಿಲಿಗೆ ನಮಗೆ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಅಂತ ಒಂದು ಕ್ಯಾರೆಕ್ಟರೈಸೇಷನ್ಸ್ ಇದೆ, ಅದರದೇ ಅಂತ ಒಂದು ರೂಪುರೇಷೆ ಇದೆ. ಆ ಕಾರಣಕ್ಕೋಸ್ಕರ ಇದು ಖಂಡಿತ ನಿಮ್ಮ ಮನೆಯ ಒಂದು ಕತೆ ಅನಿಸುತ್ತೆ ಇದು. ಈಗ ನೀವು ನಿರ್ದೇಶಕರಾಗಿ ಈ ಕತೆ ನಿಮಗೆ ಸಿಕ್ಕಿದ್ದು ಹೇಗೆ? ನೀವು ಹೇಗೆ ಇದನ್ನು ಸಿಕ್ಕಿದ್ದು ಹೇಗೆ ಅಂದರೆ ಆಯ್ಕೆ ನಮ್ಮ ಶಿವಧ್ವಜ್ ಸರ್ ಆಗ್ಬೋದು, ಸೆಲ್ವಂ ಸರ್ ಆಗ್ಬೋದು, ಪ್ರಕಾಶ್ ಸರ್ ಆಗ್ಬೋದು, ಹಿಂದೆಯಿಂದ ಗೊತ್ತಿತ್ತು ಅವರಿಗೆ, ನನ್ನ ಪರಿಚಯ ಇತ್ತು ಅವರಿಗೆ. ಹಾಗಾಗಿ ನಾನು ಕೂಡ ಆ ಟೈಮಲ್ಲಿ ತುಂಬ ಫ್ರೀ ಇದೆ. ಓಕೆ, ಈ ಕತೆಗೆ ತುಂಬ ಸೂಟ್ ಆಗುತ್ತೆ ಅಂತ ಅವ್ರು ಆಯ್ಕೆ ಮಾಡ್ತಾರೆ. ನಿಮ್ಮ ಹಿನ್ನೆಲೆ ಬಗ್ಗೆ ನಮಗೆ ಹೇಳ್ಬೋದು. ನಿಮ್ಮ ಹಿನ್ನೆಲೆ ಏನು? ನೀವು ಬಂದಿದ್ದೀರಿ ನಿರ್ದೇಶನ ಮಾಡಿ. ಹಿನ್ನೆಲೆ ಅಂತ ಹೇಳೋಕ್ಕೋದ್ರೆ ತುಂಬ ಕತೆ ಹೇಳಬೇಕು. ಒಬ್ಬ ಶಾರ್ಟ್ ಫಾರ್ಮಲ್ಲಿ ಹೇಳಬೇಕು ಸರ್, ಮೊದಲು ಹೇಗಿತ್ತು ಇದು, ಹೇಗೆ ನಿರ್ದೇಶನ? ಮೂಲತಃ ಬಂದಿದ್ದು ಇಲ್ಲಿ ಫಸ್ಟು ಅಂತ ಇಂಡಸ್ಟ್ರಿಗೆ ಬಂದಿದ್ದು ಆರ್ಟ್ ಡಿಪಾರ್ಟ್ಮೆಂಟಿಂದ ಬಂದಿದ್ದು. ಅದಾದಮೇಲೆ ಎಪಿಸೋಡ್, ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಲೈಟು, ಅಂದರೆ ಹೆಚ್ಚು ಕಡಿಮೆ ನಾನು ಅಂದರೆ ಒಂದು ಸೀರಿಯಲ್ನ ಎಲ್ಲ ಭಾಗಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಅದು ನನಗೆ ಆ್ಯಕ್ಚುಲಿ ಪ್ಲಸ್ ನನಗದು ಒಂದು. ಅಂದರೆ ಲೈಟಿಗೆಲ್ಲೂ ಕೆಲಸ ಮಾಡಿರೋದ್ರಿಂದ ನನಗೆ ಲೈಟಿಂಗ್ ಬಗ್ಗೆ ಒಂದು ಜ್ಞಾನ ಇದೆ. ಸೆಟ್ ವರ್ಕ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಒಂದು ಸಣ್ಣ ಜ್ಞಾನ ಇದೆ. ಹಾಗೆ ಕಲಿತಾ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಚೆನ್ನಾಗಿದೆ. ಕೊನೆಯದಾಗಿ ಆಡಿಯನ್ಸಿಗೆ ನಿಮ್ಮ ಸೀರಿಯಲ್ ಬಗ್ಗೆ ಇಷ್ಟೊತ್ತಿಗೆ ಎಲ್ಲ ಉದಯ ಟಿ ವಿ ವೀಕ್ಷಕರಿಗೂ ಮಹಾಲಕ್ಷ್ಮಿ ಮದುವೆ ಜೂನ್ 1ರಿಂದ 6ವರೆಗೆ ನಿಮ್ಮ ಮನೆಗೆ ಬರುತ್ತೆ. ವೀಕ್ಷಣೆ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.